ಅಮ್ಮ ತರೆ ಬಗ್ಗದು ಚೇಂಜ್ ಮಲ್ತೆ ಚೇಂಜ್ ಮಲ್ತೆ ಅಲ್ಲಿ ಅಲ್ಲಿ ಓ ಗುಡ್ ಈವ್ನಿಂಗ್. ಸಂಜೆಯಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನಮ್ಮ ಮನೆಗೆ ಒಂದು ಹೊಸ ಬೆಕ್ಕು ಬಂದಿದೆ, ತುಂಬ ರಾಪಟ ಇರುವ ಬೆಕ್ಕದು. ಹಾಗಾಗಿ ಇವಾಗ ತೋರಿಸೋದಿಲ್ಲ, ಹಿಡಿಲಿಕ್ಕೆ ಸಿಗೋದಿಲ್ಲ, ತುಂಬ ಜೋರುಂಟು, ಸೂಟೆ ಬೆಕ್ಕು ಅದು. ಹಾಗಾಗಿ ಬೆಕ್ಕು ಯಾವಾಗಾದರೂ ತೋರಿಸ್ತೇನೆ. ನಾನಿವಾಗ ಒಂದು ಮೊನ್ನೆಯಿಂದ ನಾನು ಏನು ತೋರಿಸಿದ್ದೆ, ತಿರಮಿಸು ರೆಸಿಪಿ ತೋರಿಸಿದ್ದೆಲ್ಲ, ಹಾಗೆ ಒಂದು ರೆಸಿಪಿ ನೋಡಿದ್ದೆ ನಾನು ಇನ್ಸ್ಟಾಗ್ರಾಮಲ್ಲಿ. ಎಗ್ ಮೌಸ್ ಎಂತ ಹೆಸರು, ಎಂತೆಲ್ಲ ಹೆಸರು ಇಡ್ತಾರೆ. ಗಂಟೆ ಇಷ್ಟಾಯಿತು, ಗಂಟೆ 3:30 ಆಯಿತು, 3:30. ನಮ್ಮ ಮನೆಯ ಫ್ರಿಡ್ಜ್ ಉಂಟಲ್ಲ ಬೆವರ್ತಾ ಉಂಟು. ನಿಮ್ಮ ಮನೆಯಲ್ಲಿ ಸಹ ಫ್ರಿಡ್ಜ್ ಬೆವರ್ತದ? ಸೆಕೆಗೆ ನಾವು ಹೀಗೆ ಬೆವರುದಿಲ್ಲ, ಹಾಗೆ ಫ್ರಿಡ್ಜ್ ಬೆವರ್ತಾ ಉಂಟು. ಮಳೆಗಂತ ಗೊತ್ತಿಲ್ಲ, ತೋರಿಸ್ತೇನೆ ಕರೆಕ್ಟಾಗಿ ನೋಡಿ. ಈ ಥರ ಬೆವರ್ತಾ ಉಂಟು, ಮಳೆಗಂತ ಗೊತ್ತಿಲ್ಲ. ಗೊತ್ತುಂಟ, ಇದು ಚಿಕ್ಕ ಮಕ್ಕಳಿಗೆ ಕೂಡ ಮಾಡ್ಬೋದು. ಮೊಟ್ಟೆ 3 ಬೇಯಿಸಿದ ಮೊಟ್ಟೆ, ಸಿಪ್ಪೆ ತೆಗೆದಿಟ್ಟಿದ್ದೇನೆ. ಇದು ವೆನಿಲಾ ಎಸೆನ್ಸ್, ಇದು ನಾನು ಮೊನ್ನೆ ನಾನು ತಿರಮಿಸು ಮಾಡುವಾಗ ತಂದದೆಲ್ಲ. ಕೊಕೋ ಪೌಡ್ರ್, ಇದು ಕೂಡ ಮೊನ್ನೆ ತಂದದ್ರಲ್ಲಿ ಇಷ್ಟು ಬಾಕಿ ಉಂಟು. ಸ್ವಲ್ಪ ನಾನು ಚಾಕ್ಲೇಟ್ ಮಾಡಿ ಮಕ್ಕಳಿಗೆ ಚಾಕ್ಲೇಟ್ ಮಾಡಿ ಕೊಟ್ಟೆ. ಇದು ಹನಿ, ಇಷ್ಟು ಬೇಕು. ಮತ್ತು ಸ್ವಲ್ಪ ಹಾಲು, ಮೊಟ್ಟೆ ಮತ್ತು ಹಾಲು ಎಲ್ಲರ ಮನೇಲಿ ಇರ್ತದೆ, ಹನಿ ಸಹ ಇರ್ತದೆ. ಇದೆರಡು ಬೇಕಾಗ್ಬೋದು. ಇದು ಯಾರು ಸ್ಟಾಕ್ ತಂದಿಡೋದಿಲ್ಲ ಅಲ್ವಾ, ಹಾಗೆ ಸಿಂಪಲಾಗಿ ಮಾಡುವ. ಮಿಕ್ಸಿಯಲ್ಲಿ ಹಾಕಿದ್ದೇನೆ ಹುಡಿ ಮಾಡಿ. ಸ್ವಲ್ಪ ಹಾಲು ಹೇಗೆ ಆಗ್ತದೆ ಗೊತ್ತಿಲ್ಲ, ಎಲ್ಲರೂ ಒಳ್ಳೆದಾಗ್ತದೆ ಅಂತ ಹೇಳ್ತಾರೆ. ತುಂಬ ಜನರದ್ದು ನೋಡಿದೆ ಒಳ್ಳೆದಾಗ್ತದೆ ಅಂತ ರೆಸ್ಪಾಂಡ್ ಉಂಟು. ಸ್ವಲ್ಪ ವೆನಿಲಾ ಎಸೆನ್ಸ್ ಇದು ಹಾಕಲೇಬೇಕಂತೆ, ಇಲ್ಲದಿದ್ದರೆ ಮೊಟ್ಟೆಯ ಸ್ಮೆಲ್ ಹೊಡಿತದೆ ಅಂತ ಹೇಳ್ತಾರೆ. ಸಾಕಲ್ವಾ? ಸ್ವಲ್ಪ ಹನಿ ಇದರಲ್ಲಿ ಇಲ್ಲವೇ ಇಲ್ಲ. ನಾನು ಅದಕ್ಕೆ ಸ್ವಲ್ಪ ಶುಗರ್ ಹಾಕ್ತೇನೆ, ಸಿಹಿ ಇಲ್ಲದಿದ್ದರೆ ಒಳ್ಳೆಯದಾಗೋದಿಲ್ಲ ಅಲ್ವಾ. ನಂತರ ಕೊಕೋ ಪೌಡ್ರ್, ಇದರಲ್ಲಿ ಇಷ್ಟುಂಟು ನೋಡಿ, ಎಷ್ಟು ಸ್ಪೂನ್ ಉಂಟು ನೋಡುವ. 1 2 3 ಟೇಬಲ್ ಸ್ಪೂನ್ ಹಾಕೋದು ತೋರಿಸಿದ್ದಾರೆ. ಓಕೆ, ಇದನ್ನು ಪೇಸ್ಟ್ ಮಾಡುವ. ಇನ್ನು ನಾನು ಸ್ವಲ್ಪ ಶುಗರ್ ಆ್ಯಡ್ ಮಾಡ್ತೇನೆ. ಹನಿ ಜಾಸ್ತಿ ಇದ್ದರೆ ಶುಗರ್ ಆ್ಯಡ್ ಮಾಡಬೇಕು ಅಂತಿಲ್ಲ, ಸಿಹಿ ಆಗಬೇಕಲ್ವ. ಈ ಥರ ಪೇಸ್ಟ್ ಮಾಡಿದ್ದೇನೆ ಹಾಲು ಹಾಕಿ. ಇನ್ನು ಈ ಬೌಲಲ್ಲಿ ಹಾಕಿ ಇದರ ಮೇಲ್ಗಡೆ ಬೇಕಿದ್ದರೆ ಚಾಕೋ ಪೌಡರ್ ಸ್ವಲ್ಪ ಸ್ಪ್ರೆಡ್ ಮಾಡ್ಬೋದು, ಇಲ್ಲದಿದ್ದರೆ ಹಾಗೆ ಫ್ರೀಸರಲ್ಲಿ ಒಂದು 2 ಗಂಟೆ ಇಟ್ಟರೆ ಸಾಕು. ಈ ಥರ ಆಗಿದೆ. ಇದರ ಮೇಲ್ಗಡೆ ಕೂಡ ಸ್ವಲ್ಪ ಕೋಕೋ ಪೌಡ್ರ್ ಸ್ಪ್ರೆಡ್ ಮಾಡಿದ್ದೇನೆ. ಇದನ್ನು ಫ್ರೀಸರಲ್ಲಿ ಇಡುವ, ಒಂದು 2 ಗಂಟೆ ಫ್ರೀಸರಲ್ಲಿ ಇಡಬೇಕು ಮುಚ್ಚಿ. ಅದರ ಎಡೆಗೆ ನಂದು ಬೇರೆ ಕೆಲಸ ಕೂಡ ಆಗ್ತಾ ಉಂಟು. ಮೀನು ತಂದಿದ್ದಾರೆ ಬರುವಾಗ, ಬಂಗುಡೆ ಮೀನು. ಹಾಗೆ ಬಂಗುಡೆ ಮೀನು ತಂದು ಇವಾಗ ಏನು ಮಾಡೋದು ಅಂತ ಟೆನ್ಷನ್ ನನಗೆ. ಫ್ರೈ ಮಾಡಿದರೆ ಹೇಳ್ತಾರೆ, ಖುಷಿ ಹತ್ರ ಅವರು ಹೇಳ್ತಾ ಇರ್ತಾರೆ ಅಮ್ಮನಿಗೆ ಫ್ರೈಯೇ ಆಗಬೇಕು ಅಂತ. ಹಾಗೆ ಪದಾರ್ಥ ಮಾಡಿದರೆ ಕೇಳ್ತಾರೆ ಫ್ರೈ ಇಲ್ವಾ ಅಂತ. ಇಂಥ ಟೈಪ್ ಜನರಿದ್ದಾರೆ ನೋಡಿ. ಅದಕ್ಕೆ ನಾನು ಸ್ವಲ್ಪ ಫ್ರೈ ಮಾಡುವ, ಸ್ವಲ್ಪ ಪದಾರ್ಥ ಮಾಡುವ ಅಂತಿದ್ದೇನೆ. ಪದಾರ್ಥ ಮಾಡೋದ್ರಲ್ಲಿ ಕನ್ಫ್ಯೂಷನ್ ನನಗೆ. ಪದಾರ್ಥ ಮಾಡಬೇಕಾ ಪುಳಿ ಮುಂಚಿ ಮಾಡಬೇಕಾ ಅಂತ 2 ಕನ್ಫ್ಯೂಷನ್ ನನಗೆ. ಸದ್ಯಕ್ಕೆ ನಾನು ಇಲ್ಲಿ ಮಸಾಲ ರೆಡಿ ಮಾಡಿದ್ದೇನೆ, ಯಾವುದಕ್ಕೆ ಫ್ರೈ ಮಾಡಲಿಕ್ಕೆ. ಅದಕ್ಕೆ ನಾನು ಮಸಾಲ ರೆಡಿ ಮಾಡಿದ್ದೇನೆ. ಇದು ನಾನು ಅಂಗಡಿಯಿಂದ ತರಿಸಿದ ಹುಡಿಯಲ್ಲ, ಮನೆಯಲ್ಲೇ ಮಸಾಲ ರೆಡಿ ಮಾಡಿ ಹಾಕೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೇನೆ, ಆದ ಕಾರಣ ತುಂಬ ಒಳ್ಳೆಯದಾಗ್ತದೆ. ಬಂಗುಡೆ ಹಾಕುವ. ಮೀನಿನೊಂದು ಅವಸ್ಥೆ ಅಲ್ವಾ ಪಾಪ, ಮನುಷ್ಯರಿಗೆ ತಿನ್ನಲಿಕ್ಕೋಸ್ಕರವೇ ಎತ್ಕೊಂಡು ಜೀವನ ಅಲ್ವಾ.
ಬೇಸರ ಆಗ್ತದೆ, ಆದರೆ ಏನು ಮಾಡೋದು, ನಮಗೆಲ್ಲ ಮೀನು ಇಷ್ಟ ಆಗಿ ಆಯಿತು. ಪುಳಿ ಮುಂಚಿ ಮಾಡುವಂತ ಆಯಿತು ನನಗೆ, ಹಾಗೆ ಸ್ವಲ್ಪ ಮಾಡ್ತಾ ಇದ್ದೇನೆ. ಹಾಗೆ ಕಬ್ಬಿಣದ ಕಡಾಯಿಯಲ್ಲಿ ಮಾಡ್ತಾ ಇದ್ದೇನೆ. ನನ್ನ ಹತ್ರ ಮಡಿಕೆ ಕೈಯಲ್ಲಿ ಏನು ನಿಲ್ಲೋದಿಲ್ಲ, ಮಡಿಕೆ ಎಲ್ಲ ಒಡೆದೋಗ್ತದೆ. ಇವಾಗ ಮಡಕೆವೇ ಇಲ್ಲ ನನ್ನ ಹತ್ರ, ಮಣ್ಣಿಂದು. ಹಾಗೆ ಕಬ್ಬಿಣದ್ರಲ್ಲಿ ಮಾಡ್ತಾ ಇದ್ದೀನಿ. ಇವತ್ತಿನ ಪುಳಿ ಮುಂಚಿ ಉಂಟಲ್ಲ, ಸೂಪರ್ ಆಗಿದೆ. ಒಮ್ಮೊಮ್ಮೆ ಸೂಪರ್ ಆಗ್ತದೆ, ಒಮ್ಮೊಮ್ಮೆ ಏನಾದರೂ ಒಂದು ಮಿಸ್ಟೇಕ್ ಆಗ್ತದೆ ಅಲ್ವಾ. ಓಪನ್ ಮಾಡುವ. ಅದು ಮಾತಿತ್ತು ಫಸ್ಟ್ ಇಟ್ಟಿದೆ ಅದು ತಿಪ್ಪುನು ಗಟ್ಟಿ ಆಗ್ತಿದ್ಯಾ, ಗಟ್ಟಿ ಆಗ. ಅದೇ ಒಂದು ಬಿಸ್ಟೆಂಟ್ ಒಂದು ಬಿಸ್ಟೆಂಟ್ ಎಂತಿದ್ಯಾ ಕೂಲಿಡ್ ಪಾತದ ಸೂಪರ್ ಉಂಟು, ಸೂಪರ್. ಇದು ಮಾಡಲೇಬೇಕು. ಇಂಜನ್ ಖುಷಿ. ಸೂಪರ್ ಅದ. ಚಾಕ್ಲೇಟಿಂದ ಥರ ಫೀಲ್ ಆಗ್ತದೆ. ಇದರಲ್ಲಿ ಮೊಟ್ಟೆ ಹಾಕಿದೆ ಅಂತವೇ ಗೊತ್ತಾಗೋದಿಲ್ಲ. ಸ್ವಲ್ಪ ಪಪ್ಪೋದಿಲ್ಲ ಬೇಟ ನಿಕ್ಲು ಪೂರ ಖಾಲಿ ಅಂದ ಒಳ್ಳೆಯದು. ಶಾಲೆಗೆ ಶಾಲೆ ಊಟ ತಗ ಯಾವ ಖುಷಿ ತಗ ಇದೊಂದು ಚುದಿಲ್ಲ ಪಟ್ ಸೂಪರ್ ಅದ. ಚಾಕ್ಲೇಟ್ ತಿನ್ಲಕ್ಕ ಉಣ್ಣದು. ಮೊಟ್ಟೆ ಅಂತವೇ ಗೊತ್ತಾಗೋದಿಲ್ಲ. ಯಾವ್ದಿಲ್ಲ ಖುಷಿ. ನೆಕ್ಸ್ಟ್ ಡೇ ಇಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನಿನ್ನೆ ಕರೆಂಟ್ ಇಲ್ಲ, ಹಾಗೆ ಮೊಬೈಲಲ್ಲಿ ಚಾರ್ಜ್ ಇಲ್ಲ. ಇವಾಗ ಬಂದದಷ್ಟೇ, ಸ್ವಲ್ಪ ಚಾರ್ಜ್ ಇಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಹಾಗೆ ನಾನೊಂದು ಏನು ಸ್ಪ್ರೇ ಬುಕ್ ಮಾಡಿದ್ದೆ ಮಿಶೋದಿಂದ. ಸ್ಪ್ರೇ ಪೇಂಟ್ ಸ್ಪ್ರೇ ಉಂಟಲ್ವ, ನನ್ನ ಒಂದು ಕಬೋರ್ಡ್ ತುಂಬ ಹಾಳಾಗಿದೆ, ಹಳತ್ತೊಂದು ಕಬೋರ್ಡ್ ಉಂಟು, ಅದಕ್ಕೆ ಸ್ಪ್ರೇ ಮಾಡಲಿಕ್ಕೆ ಅಂತ ನೋಡುವಾಗ ಅವರು ಡೂಪ್ಲಿಕೇಟನ್ನು ಕೊಟ್ಟಿದ್ದಾರೆ. ಕನಾಚಮ್ಮು ಅದರೊಳಗಡೆ ನೀರಿರುವುದು, ಸ್ಪ್ರೇ ಅಲ್ಲ, ನೀರುಂಟು. ಓಪನ್ ಮಾಡುವಾಗಲೇ ನನಗೆ ಗೊತ್ತಾಯ್ತೇನೋ ಇದರಲ್ಲಿ ಫೇಕ್ ಇದೆ ಅಂತ. ತುಕ ಗದ್ದ ಹೊಡ್ಸಿ ಕೈದಕ್ಕೆ ಪೇಂಟ್ ಹೀಗೆ ಅಲ್ಗಾಡ್ತದ ಇಲ್ಲ ಅಲ್ವಾ. ಮತ್ತೆ ಇದೆಲ್ಲ ತುಕ್ಕು ಹಿಡಿದಿದೆ ನೋಡಿ, ಈಗ ರಿಟರ್ನ್ ಕೊಟ್ಟಿದ್ದೇನೆ. ಕೈದಕ್ಕ ಅಲ್ಲ, ಈ ಕೊರ್ಪುಣಿಗೆ ತುಂಬ ಪೂರ ಲಕ್ಕದ ಬಾಡಪ್ಪ. ನಾನು ಅವನಿಗೆ ಸ್ವಲ್ಪ ಜ್ವರ ಉಂಟು ಅಂತ ರಜೆ ಮಾಡಿಸ್ತಿದ್ದೆ, ಇವಾಗ ಹುಷಾರಿದ್ದಾನೆ, ಕಳಿಸ್ಬೋದಿತ್ತು ಸ್ಕೂಲಿಗೆ. ಸುಮ್ಮನೆ ಒಂದು ರಜೆ ಆಯಿತು. ನೆಟ್ ಪಾಡ್ ತಂಚನೆ ದೀಲ ಗಲ್ಗ ಹೊಡ್ಚಿ ಗೊತ್ತಾಣದ ಕೈದಕ್ಕೆ. ನನಗೆ ಈ ಥರ ಫಸ್ಟ್ ಟೈಮ್ ಬರೋದು, ಈ ಥರ ಫೇಕ್ ಐಟಮ್ ಫಸ್ಟ್. ಇಲ್ಲಿವರೆಗೆ ನಾನು ಬುಕ್ ಮಾಡಿದೆಲ್ಲ ಕರೆಕ್ಟಾಗಿ ಬಂದಿದೆ, ಇದೊಂದು ಫೇಕ್ ಐಟಮ್ ಬಂದಿದೆ ನನಗೆ. ಅದರೊಳಗಡೆ ನೀರಿರೋದು, ಯಾಕೆ ಆ ಥರ ಬಂತು ಅಂತ ಗೊತ್ತಿಲ್ಲ. ರಿಟರ್ನ್ ರಿಕ್ವೆಸ್ಟ್ ಕೊಟ್ಟಿದ್ದೇನೆ, ಬಂದು ತೆಗೆದುಕೊಂಡು ಹೋಗಿ ಮತ್ತೆ ಅವರು ಹಣ ಹಾಕ್ತಾರೆ. ನಾನು ಕೊಟ್ಟದ್ದು 228 ರೂಪಾಯಿ. ಅದಕ್ಕೆ ಜ್ವರಂಡೆ ದೊಂಬ ಬೋಡ್ಸಿ. ಮಕ್ಕಳಿಗೆ ಜ್ವರ ಉಂಟು ಅಂತ ನಾವು ರಜೆ ಮಾಡಿಸಿ ಮನೆಯಲ್ಲಿ ಕೂತ್ಕೊಳಿಸ್ತೇವಲ್ಲ, ಅದಕ್ಕಿಂತ ಸ್ಕೂಲಿಗೆ ಕಳಿಸೋದು ಒಳ್ಳೇದು. ಹೇಳಿದ್ದು ಕೇಳೋದಿಲ್ಲ, ಅವ್ರ ಗಡೆ ಹೋಗೋದು ಅವನು. ಹೋಗ್ಲಾ ಜೆಪು ವಿಟಮಿನ್ ಇ ಅತ್ತೊಂದು ತಿನ್ನು ಪೋ. ವಿಟಮಿನ್ ಇ ಉಂಟಂತೆ ಬಿಸಿಲಲ್ಲಿ, ಸರ್ ಹೇಳಿದಾರಂತೆ ಅವನದು. ಅಪ್ಪ ಇದೇ ಜಾಲ್ಟೆ ಜೆಪ್ಪು ಎಲ್ಲೆಲ್ಲ ಪೋಡ್ಚಿ ಶಾಲೆಗೆ ಹಿಂಗ್ಲ ಪುಚ್ಚನ್ಕನ ಬೆಕ್ಕು ಮಲಗಿದೆ. ರಾಣಿ ಬೆಕ್ಕು, ರಾಣಿ ಸೂಟ ಇತ್ತು, ಇವಾಗ ಸ್ವಲ್ಪ ಪಾಪ ಆಯ್ತು. ಹಂಗೆ ಇವತ್ತು ಕಾಲ ಕಾಲ ಪದ್ಯ ಅಧ್ಯಯನ ಹೇ ಕಾಲ, ಆ ಪದ್ಯಕ್ಕೆ ಸೂಟೇಬಲ್ ಆಗಿರೋ ಒಂದು ಬೆಕ್ಕು. ನನಗೆ ಬ್ಲ್ಯಾಕ್ ಬೆಕ್ಕು ಇಷ್ಟ ಅಲ್ಲ ನನಗೆ, ನಾನು ಅದಕ್ಕೆ ಬೇಡ ಬೇಡ ಅಂತ ಹೇಳಿದೆ. ಮತ್ತು ಅವ್ರು ತಂದರು, ನಾನು ಬೇಡ ಅಂತ ಹೇಳಿದರೆ ಸಹ ತಂದರು. ಮತ್ತೆ ಆಯಿತು, ಬ್ಲ್ಯಾಕ್ ಆದರೆ ಏನು ಪಾಪ ಬೆಕ್ಕಲ್ವಲ್ಲ. ಕೊಂಡಲ್ಲ ಕಾಣೋದೇ ಇಲ್ಲ, ಎಲ್ಲಿ ಕೂತ್ಕೊಂಡಿದೆ ಅಂತವೇ ಗೊತ್ತಾಗೋದಿಲ್ಲ ಬೆಕ್ಕು, ಕಪ್ಪಾದ ಕಾರಣ. ಫುಲ್ ಕಪ್ಪಲ್ವಾ, ಹಾಗೆ ದಿಲೆ ಮುಳ್ಳ ಇದಿಲೆ ಪತ್ತೊಂದು ಪೋಡ್ಚವಾ. ಇವಾಗ ಪಾಪಾಗಿದೆ. ನಿನ್ನೆ ಹಾರಾಡೋದ್ರಲ್ಲಿ ನೋಡಿ, ಇಲ್ಲೆಲ್ಲ ನೋಡಿ, ಇದು ನೋಡಿ, ನಾನು ಹಿಡಿಲಿಕ್ಕೆ ಹೋದದ್ದು. ಹಿಡಿಲಿಕ್ಕೆ ಹೋದದ್ದು ಅದೆಲ್ಲ
ಹಾಗೆ ಇವಾಗ ಅಡ್ಜಸ್ಟ್ ಆಯಿತು. ಫಸ್ಟಿಗೆ ಮನೆ ಅಡ್ಜಸ್ಟ್ ಆಗಲಿಲ್ಲ, ಅದಕ್ಕೆ ಹೆದರಿಕೆ ಆಗ್ತಾ ಇತ್ತು. ಹಾಗೆ ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಚಾರ್ಜ್ ಇಲ್ಲ ಇದರಲ್ಲಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.